ನೋಡಿ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಧನಿಯಾ ಬೀಜ ಹಾಕಿ ಇದರಲ್ಲಿ ಹುರ್ಕೊತಾ ಇದ್ದೀನಿ. ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ಒಂದೆರಡು ಲವಂಗ, ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ. ಒಂದು 4 ಕಾಳುಮೆಣಸು ಹಾಕ್ತಾಯಿದ್ದೀನಿ. 4 ನೋಡಿ, ಒಂದು 4-5 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ ಬಿಸಿ ಮಾಡಿದ್ದೀನಿ, ಲೈಟಾಗಿ ಬಿಸಿ ಆಗಿದೆ. ಇದಕ್ಕೊಂದು ಸ್ವಲ್ಪ ಹುರಿಗಡಲೆ ಹಾಕ್ತಾಯಿದ್ದೀನಿ. ಬಿಸಿ ಮಾಡಲ್ಲ, ಬಿಸಿಗೆ ಸುಮ್ಮನೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ, ಶುಂಠಿ, ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ನೀಟಾಗಿ ಶೋಧಿಸ್ಬಿಟ್ಟು ಕ್ಲೀನಾಗಿ ತೊಳೆದಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ಮೊಟ್ಟೆ ಮತ್ತು ಅವರೆಕಾಳು ಸಾಂಬಾರು. ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಖಾರ, ಅದನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ. 4 ಟೊಮೊಟೊ ಹಾಕಿದ್ದೀನಿ. ಅದಕ್ಕೆ 1 ಸ್ಪೂನ್ ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬರ್ತೀನಿ. ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಒಗ್ಗರಣೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೆಂದಿದೆ, ಖಾರ ರೆಡಿ ಇದೆ. ಖಾರ ಹಾಕ್ತಾಯಿದ್ದೀನಿ. ಜಾರ್ ತೊಳೆದಿದ್ದು ನೀರು ಹಾಕ್ತಾಯಿದ್ದೀನಿ. ಅವರೆಕಾಳನ್ನ ನೆನೆಯಕ್ಕೆ ಹಾಕಿ ಚಿಲ್ಲಗಿಸ್ಬಿಟ್ಟು ನೆನ್ನೆ ಮಾಡೋಣ ಅಂತ ಮಾಡ್ಕೊಂಡಿದ್ದೆ. ನೆನ್ನೆ ಚಿಕನ್ ಸಾಂಬಾರಿತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈರುಳ್ಳಿ ಒಗ್ಗರಣೆ ಕೊಟ್ಟು ಅರಿಶಿನ ಪುಡಿ ಹಾಕಿ ಒಗ್ಗರಣೆಯಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅವರೆಕಾಯಿ ಯಾಕೆ ಬೇಯಿಸಿಟ್ಕೊಂಡಿದ್ದೀನಿ ಅಂದರೆ ಹಾಗೆ ಇಟ್ಟರೆ ಒಂಥರ ಕಪ್ಪು ಬರುತ್ತೆ, ಅದಕ್ಕೆ ಬೇಯಿಸಿಟ್ಟಿದ್ದೆ. ನೋಡಿ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಇದಕ್ಕೆ ಇವಾಗ ಕುದಿ ಬರಬೇಕಿದೆ ಚೆನ್ನಾಗಿ. ನಾನು ನೋಡಿ ಈ ಹದಕ್ಕೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಗೊಜ್ಜು ಬೇಕಾದರೂ ಮಾಡ್ಕೋಬೋದು. ನನಗೆ ಗೊಜ್ಜಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಈ ಹದಕ್ಕೆ ಮಾಡ್ಕೊತಾ ಇದ್ದೀನಿ. ಗೊಜ್ಜು ಮಾಡಿದ್ರೆ ಸ್ವಲ್ಪ ಉಪ್ಪು ಕಡಿಮೆ ಹಾಕಬೇಕಷ್ಟೇ, ಚೆನ್ನಾಗಾಗುತ್ತೆ ಗೊಜ್ಜು ಇಷ್ಟಪಟ್ಟವ್ರಿಗೆ. ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಖಾರ ರುಬ್ಬಕ್ಕೆ ಬೇರೆ ಹಾಕಿದ್ದೆ, ಸುಮ್ಮನೆ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ನೋಡಿ 6 ಮೊಟ್ಟೆ ಇಟ್ಕೊಂಡಿದ್ದೀನಿ. ನಾನು 3 ಜನಕ್ಕೆ 2 ಟೈಮಿಗೆ ಅಂತ. ನಾನು ಒಂದೊಂದೇ ಮೊಟ್ಟೆ ಒಡೆದ್ಬಿಟ್ಟು ಬೌಲಿಗೆ ಹಾಕ್ತೀನಿ. ಯಾಕೆ ಅಂದರೆ ಕೆಲವು ಟೈಮ್ ಮೊಟ್ಟೆ ಹಾಳಾಗಿರುತ್ತೆ, ಡೈರೆಕ್ಟ್ ಪಾತ್ರೆಗೆ ಹಾಕಲ್ಲ ನಾನು. ನೋಡಿ ನಾನು ಒಲೆನ ಸಿಮ್ ಮಾಡ್ಕೊಂಡು ಮೊಟ್ಟೆ ಹಾಕ್ತಾಯಿದ್ದೀನಿ. ಯಾಕಂದರೆ ಸಿಮ್ ಮಾಡ್ಕೊಂಡಿಲ್ಲ ಅಂದರೆ ಮೊಟ್ಟೆ ಕೈಗೆ ಸಿಗಲ್ಲ, ಕದ್ಲೋಗ್ಬಿಡುತ್ತೆ. ಹಾಕ್ತಾಯಿದ್ದೀನಿ, ಬೌಲಿಗೆ ಹಾಕ್ತೀನಿ. ಒಂದೇ ಕಡೆ ಹಾಕಬಾರ್ದು, ಸುತ್ತ ರೌಂಡಕ್ಕೆ ಸುತ್ತಕ್ಕೂ ಒಂದೊಂದು ಮೊಟ್ಟೆ ಬರ್ತಾಯಿದ್ದೀನಿ. ಒಂದೇ ಕಡೆ ಹಾಕ್ಬಿಟ್ರೆ ಒಂದಕ್ಕೊಂದಕ್ಕೆ ಜಾಯಿಂಟ್ ಆಗಿಬಿಡುತ್ತೆ, ಕೈಗೆ ಸಿಗಲ್ಲ ಸಿಂಗಲಾಗಿ. ನೋಡಿ ಎಲ್ಲ ಮೊಟ್ಟೆ ಹಾಕಿದ್ದೀನಿ. ಕುದಿ ಬರ್ತಾ ಇದೆ, ಕುದೀಲಿ ಚೆನ್ನಾಗಿ. ಮೊಟ್ಟೆ ಬೇಯಬೇಕು. ಮೊಟ್ಟೆ ಅರ್ಧಂಬರ್ಧ ಬೆಂತು ಅಂದಮೇಲೆ ಹಾಗೆ ಈ ಕಂಠ ಹಿಡ್ಕೊಂಡು ಹಾಗೆ ತಿರುಗಿಸಾಡ್ತೀನಿ. ಸೌಟ್ ಹಾಕಲ್ಲ ಇವಾಗಲೇ. ನೋಡಿ ನೀರು ದೋಸೆ ಮಾಡೋಕ್ಕೆ ಮೊಟ್ಟೆ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಗ್ ಸಾಂಬಾರು ಕುದೀತಾ ಇದೆ. ನೋಡಿ ಹೆಂಗೆ ಎಗ್ಗಿದೆ ನೋಡಿ, ಬೆಂದಿದೆ ಆಲ್ರೆಡಿ. ಸಾಂಬಾರು ರೆಡಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ. ಒಂದು ಸರಿ ಮಾಡಿಕೊಂಡು ತಿಂದ್ಕೊಳ್ಳಿ. ಥ್ಯಾಂಕ್ ಯು.